ಪ್ರಪಂಚದ ಅತಿ ದೊಡ್ಡ ರೋಗ. ನಮ್ಮ ಅರ್ಧಕ್ಕಿಂತ ಜಾಸ್ತಿ ಜನ ಒಂದು ರೋಗದಿಂದ ಪೀಡಿತ ಆಗಿದ್ದಾರೆ. ಆ ರೋಗ ದುಡ್ಡಿನ ರೋಗ, ಹಣ, ಕಾಸು. ಆ ರೋಗದ ಕಾರಣ ಮನುಷ್ಯ ಸ್ವಸ್ಥ ಆರೋಗ್ಯ ಇಟ್ಕೊಳ್ಳಿಕ್ಕಾಗ್ತಾಯಿಲ್ಲ, ಸ್ವಸ್ಥ ಮನಸ್ಸನ್ನು ಇಟ್ಕೊಳ್ಳಿಕ್ಕಾಗ್ತಾಯಿಲ್ಲ, ಆರೋಗ್ಯನ ಅನುಭವಿಸ್ಲಿಕ್ಕಾಗ್ತಾಯಿಲ್ಲ. ನಾವು ಶ್ರೀವಿದ್ಯೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮಹಾವಿದ್ಯೆ ಆಗಿರ್ಬೋದು, ಅದನ್ನು ಯಾಕೆ ಸಾಧನೆ ಮಾಡ್ಲಿಕ್ಕೆ ನೋಡ್ತೀವಿ ಅಂದರೆ ಅದರಿಂದ ನಮ್ಮ ತೊಂದರೆಗಳು, ಕಷ್ಟಗಳು ದೂರ ಆಗ್ತದೆ ಅಂತ. ನಾವು ದೇವಸ್ಥಾನಕ್ಕೆ ಹೋಗಿ ಭಗವತಿಗೆ ಶರಣಾಗೋದು ಸಹ ನಮ್ಮ ಇಚ್ಛೆ ಪೂರ್ತಿ ಆಗಲಿ ಅಂತ, ನಮ್ಮ ಕೊರತೆ ಪೂರ್ಣ ಆಗಲಿ ಅಂತ. ಆ ಕೊರತೆನ ಪೂರ್ತಿ ಮಾಡೋ ಜವಾಬ್ದಾರಿ ನಾವು ದೇವಿ ಮೇಲೆ ಹಾಕ್ಬಿಡ್ತೀವಿ. ನೀನೆ ನನ್ನ ಉದ್ಧಾರ ಮಾಡು. ಇದರ ಪರಿಣಾಮ ಏನಾಗುತ್ತೆ ಅಂದರೆ ನಾವು ಒಂದು ದೇವರಿಂದ ಇನ್ನೊಂದು ದೇವರು, ಇನ್ನೊಂದು ದೇವರಿಂದ ಮತ್ತೊಂದು ದೇವರು, ಒಂದು ಗುರುವಿನಿಂದ ಇನ್ನೊಂದು ಗುರು, ಇನ್ನೊಂದು ಗುರುವಿನಿಂದ ಇನ್ನೊಂದು ಗುರು. ನಾವೆಷ್ಟು ಕಡೆ ಸುತ್ತಾಡ್ತೀವಂದರೆ ನಮಗೆ ಸರಿಯಾದ ದಿಶೆ, ಮಾರ್ಗ ಸಿಗಲ್ಲ. ನಾವು ಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ಲಕ್ಷ್ಮಿ ತಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ತಂತ್ರ ಅಂದರೆ ತಾಂತ್ರಿಕ ಆ ರೀತಿ ಅಂದ್ಕೋಬೇಡಿ. ತಂತ್ರ ಅಂದರೆ ಸಿಸ್ಟಮ್, ಒಂದು ಯೋಜನೆ, ಪ್ರಣಾಳಿ. ಲಕ್ಷ್ಮಿ ಒಂದು ಮಹಾನ್ ತತ್ವ. ನಾವು ತತ್ವದ ಪರಿಭಾಷೆಯಲ್ಲಿ ಹೋದರೆ ಲಕ್ಷ್ಮಿ ಆ ಬ್ರಹ್ಮಾಂಡದ ಕಾರಣ ತತ್ವ ಆಗಿದೆ. ಯಾಕೆಂದರೆ ಕಾರಣವಿಲ್ಲದೆ ಏನು ಉತ್ಪತ್ತಿ ಆಗಲ್ಲ. ಬ್ರಹ್ಮಾಂಡದ ಪ್ರತಿಯೊಂದು ಅಣು, ಪರಮಾಣು, ಚೈತನ್ಯದ ವ್ಯಾಪ್ತಿ ಏನಿದೆ, ಏನೆಲ್ಲ ಚೈತನ್ಯ ಅಸ್ತಿತ್ವಕ್ಕೆ ಬಂದಿದೆ. ಚೈತನ್ಯ ಅಸ್ತಿತ್ವಕ್ಕೆ ಬಂದ ಮೇಲೆ ಆ ಚೈತನ್ಯ ಏನು ಪದಾರ್ಥ ಆಯಿತು. ಸೂಕ್ಷ್ಮ ಜಗತ್ತಿನಿಂದ ಸ್ಥೂಲ ಜಗತ್ತಿನ ಯಾತ್ರೆ ಸಂಭವ ಆಯಿತು. ಅದರ ಮಧ್ಯದ ಕೊಂಡಿ ಏನಿದೆ ಅದು ಮಹಾಲಕ್ಷ್ಮಿ. ಮತ್ತೊಂದು ವಿಚಾರ ನಾವು ಏನರ್ಥ ಮಾಡ್ಕೋಬೇಕು ಅಂದರೆ ಲಕ್ಷ್ಮಿ ಬೇರೆ, ಮಹಾಲಕ್ಷ್ಮಿ ಬೇರೆ. ಮಹಾಲಕ್ಷ್ಮಿ ಕೆಳಗೆ ಲಕ್ಷ್ಮಿ ಬರ್ತಾಳೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ. ಕಾಳಿ, ಲಕ್ಷ್ಮಿ, ಸರಸ್ವತಿ. ಹಾಗೆಯೇ ಸದಾಶಿವ, ಮಹಾವಿಷ್ಣು, ಬ್ರಹ್ಮ. ಈ ಮೂವರು ಜಗತ್ತಿನ ಸೂಕ್ಷ್ಮತಮ ಕಾರಣತತ್ವ. ಅದನ್ನೇ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂತಾರೆ. ಮೂಲ ಪರಬ್ರಹ್ಮನ ಚೇತನ. ಆ ಪರಬ್ರಹ್ಮನ ಚೇತನದಿಂದ 10 ಆಯಾಮದ ಉತ್ಪತ್ತಿ ಆಯಿತು. ಅದನ್ನೇ ನಾವು ದಶಮಹಾವಿದ್ಯೆ ಅಂತೀವಿ. ದಶಮಹಾವಿದ್ಯೆಯಲ್ಲೂ ಪ್ರತಿಯೊಂದಕ್ಕೂ ಒಂದೊಂದು ಕಾರ್ಯ ಇದೆ. ಅದನ್ನು ನಾನು ದಶಮಹಾವಿದ್ಯೆ ವಿಡಿಯೋ ಸೀರೀಸಲ್ಲಿ ಹೇಳ್ತಾ ಇದ್ದೀನಿ. ಪಾರ್ವತಿಯ ಒಳಗಿಂದ 10 ಮಹಾವಿದ್ಯೆಯನ್ನು ಉತ್ಪತ್ತಿ ಆಯಿತು, ಆಕಾರ ಪಡಿತು. ದಶಮಹಾವಿದ್ಯೆ ಅಂದರೆ ಪರಬ್ರಹ್ಮನ 10 ಕಲೆ. ಆ ದಶಮಹಾವಿದ್ಯೆಯ ಒಳಗೆ ಅನೇಕ ತತ್ವಗಳಿವೆ. ಅದರಲ್ಲಿ ಒಂದು ಮಹಾಲಕ್ಷ್ಮಿ ತತ್ವ. ವಿದ್ಯೆ ಬೇರೆ, ತತ್ವ ಬೇರೆ. ವಿದ್ಯೆ ತತ್ವದಿಂದ ನಡೀತದೆ, ತತ್ವದಿಂದ ವಿದ್ಯೆ ನಡೀತದೆ. ಇದು ಒಂದಕ್ಕೊಂದು ಜೋಡಣೆ ಆಗಿದೆ. ಯಾಕಂದರೆ ತತ್ವ ಇದ್ದರೆ ನಮಗೆ ವಿದ್ಯೆ ಅರ್ಥ ಆಗ್ತದೆ, ಹಾಗೂ ವಿದ್ಯೆ ಇದ್ರೇ ನಮಗೆ ತತ್ವ ಅರ್ಥ ಆಗ್ತದೆ. ಅಂದರೆ ಬ್ರಹ್ಮಾಂಡದ ಒಂದು ಬಿಂದುವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ವಿಶಾಲ ಬ್ರಹ್ಮಾಂಡನೂ ಸಹ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಅರ್ಧ ಜ್ಞಾನ ಅಪಾಯಕಾರಿ. ನೀವು ಹುಟ್ಟಿದ್ದೀರ, ನಿಮ್ಮ ಹತ್ರ ಲಕ್ಷ್ಯನೇ ಇಲ್ಲ, ಗುರಿನೇ ಇಲ್ಲ ಅಂದರೆ ಏನು ಮಾಡ್ತೀರಾ? ಸಮಾಜದ ಪ್ರಣಾಳಿಯಲ್ಲಿ ಮೊದಲು ಬರೋದೇ ವಿದ್ಯೆ ಪ್ರಾಪ್ತಿ ಮಾಡಿ ಅಂತ. ವಿದ್ಯೆ ಅಂದರೆ ಎಜುಕೇಷನ್, ಓದಾದಮೇಲೆ ಸ್ಕಿಲ್. ನೀವು ಯಾವುದಾದ್ರೂ ಒಂದರಲ್ಲಿ ನಿಪುಣರಾಗ್ತೀರ. ಯಾವುದಾದ್ರೂ ಹೈಯರ್ ಎಜುಕೇಷನ್ ಪಡೆದು ಒಂದರಲ್ಲಿ ಪ್ರವೀಣರಾಗ್ತೀರ. ಅಂದರೆ ಇಂಜಿನಿಯರೋ, ಡಾಕ್ಟ್ರೋ, ವಕೀಲರೋ ಏನೋ ಒಂದು ಆಗ್ತೀರ. ಅಂದರೆ ವಿದ್ಯೆಯಿಂದ ಮನುಷ್ಯ ಏನು ಬೇಕಾದರೂ ಆಗ್ಬೋದು. ವಿದ್ಯೆ ಮೊದಲ ಸ್ಥಿತಿ. ಶಿವ ಮತ್ತು ಪಾರ್ವತಿ, ಇದನ್ನು ನಾವು ಒಂದು ಊರ್ಜೆ, ಇನ್ನೊಂದು ಜ್ಞಾನ, ಈ ರೀತಿ ಅರ್ಥ ಮಾಡಿಕೊಂಡ್ರೆ ಈ ಜ್ಞಾನ ಮತ್ತು ಶಕ್ತಿಯಿಂದನೇ ಬ್ರಹ್ಮ, ವಿಷ್ಣು, ಮಹೇಶ ಈ 3 ತತ್ವ ವ್ಯಾಪ್ತಿಯಾಗಿದೆ. ಒಬ್ಬರು ಸೃಷ್ಟಿಕರ್ತರು, ಒಬ್ಬರು ಪೋಷಣೆ ಮಾಡುವವರು, ಒಬ್ಬರು ಲಯ ಮಾಡುವವರು. ತಾಯಿ ಆದಿಶಕ್ತಿಯ ಅಂಶದಿಂದ ಕ್ರಿಯೇಟರ್ಗೆ ಜ್ಞಾನ ಕೊಡಲಿಕ್ಕೆ ಶಕ್ತಿಯಾಗಿ ಸರಸ್ವತಿ ಇದ್ದಾಳೆ. ಪಾಲನೆ ಪೋಷಣೆ ಮಾಡಲಿಕ್ಕೆ ವಿಜ್ಞಾನದ ಅವಶ್ಯಕತೆ ಬೀಳ್ತದೆ. ಹಾಗಾಗಿ ವಿಷ್ಣು ತತ್ವ. ಯಾವ ಪಾರ್ಟಿಕಲ್ ಅಂದರೆ ಬ್ರಹ್ಮಾಂಡನ ಪೋಷಣೆ ಮಾಡೋದು, ಪಾಲನೆ ಮಾಡೋದು, ಅದು ವಿಜ್ಞಾನ.
ಯೋಚಿಸಿ, ಏನೂ ಇಲ್ಲ ಅಂದಾಗ ಏನಾದರೂ ಉತ್ಪತ್ತಿ ಮಾಡಲಿಕ್ಕೆ ಜ್ಞಾನದ ಅವಶ್ಯಕತೆ ಬಿತ್ತು. ರಜೋಗುಣದಿಂದ ಬ್ರಹ್ಮನ ಉತ್ಪತ್ತಿ ಆಯಿತು, ಸತ್ವಗುಣದಿಂದ ವಿಷ್ಣುವಿನ ಉತ್ಪತ್ತಿ ಆಯಿತು, ತಮೋಗುಣದಿಂದ ರುದ್ರನ ಉತ್ಪತ್ತಿ ಆಯಿತು. ಅದನ್ನು ನಾವು ಮಹೇಶ ಅಂತೀವಿ, ಮಹೇಶ್ವರ ಅಂತೀವಿ. ಅಂದರೆ ಮೊದಲು ಸತ್ವ ಬಂತು. ಹಾಗಾಗಿ ಸತ್ವದ ನಾಭಿ ಕಮಲದಿಂದ ರಜಸ್ಸಿನ ಉತ್ಪತ್ತಿ ಆಯಿತು. ನಾವು ಚಿತ್ರದಲ್ಲೂ ನೋಡ್ತೀವಿ, ವಿಷ್ಣುವಿನ ನಾಭಿಯಿಂದ ಏನು ಕಮಲ ಅರಳುತ್ತದೆ, ಅಲ್ಲಿ ಬ್ರಹ್ಮನ ಚಿತ್ರ ಸಿಗ್ತದೆ. ಅಂದರೆ ವಿಷ್ಣುವಿನ ಮಣಿಪುರ ಮತ್ತು ಬ್ರಹ್ಮನ ಮೂಲಾಧಾರ. ಸತ್ವದಿಂದ ರಜಸ್ಸು ಉತ್ಪತ್ತಿಯಾದಾಗ, ಅಂದರೆ ನಾನು ದೊಡ್ಡವನು ಅಂತ ಆದಾಗ ಆವಾಗ ವಿನಾಶದ ಉತ್ಪತ್ತಿ ಆಯಿತು. ಯಾಕಂದರೆ ವಿನಾಶದ ನಂತರನೇ ಸತ್ಯ ಗೊತ್ತಾಗ್ತದೆ. ಹಾಗಾಗಿ ವಿನಾಶಕ್ಕೆ ಶಿವ. ರಜಸ್ ಯಾವಾಗಲೂ ಶಾರ್ಟ್ಕಟ್ ದಾರಿ ಹುಡುಕ್ತಾ ಇರ್ತದೆ. ಅಂದರೆ ತನ್ನನ್ನು ತಾನು ಸರಿ ಅಂತ ನಿರೂಪಿಸಿಕೊಳ್ಳಿಕ್ಕೆ ಸುಳ್ಳಿನ ಆಶ್ರಯನೂ ಪಡಿತದೆ. ರಜಸ್ಸು ತಾನು ಮಾಡಿದ್ದು ಸರಿ ಅಂತ ನಿರೂಪಿಸಲಿಕ್ಕೆ ಸುಳ್ಳಿನ ಆಶ್ರಯನೂ ಪಡಿತದೆ. ವಿದ್ಯೆ ಪಡೆಯೋದು ಬೇರೆ, ವಿದ್ಯೆ ಮೇಲೆ ನಾವು ನಿಂತ್ಕೊಳ್ಳೋದೇ ಬೇರೆ. ಹಾಗಾಗಿ ಇಲ್ಲಿ ಬ್ರಹ್ಮ ಮೇಲೆ, ವಿಷ್ಣು ಕೆಳಗಡೆ ಇದ್ದಾರೆ. ಅಂದರೆ ಇದನ್ನು ನಾವು ತತ್ವದ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ, ಅಂದರೆ ಎಷ್ಟು ಮೇಲೆ ಹೋಗ್ತಿರೋ ನಿಮ್ಮ ಅವಸ್ಥೆನ ನೀವು ಪಡಿತೀರ. ಮೇಲೆ ಹೋದಾಗ ಏನಾಗುತ್ತೆ ಅಂದರೆ, ನಮ್ಗೆ ಯಾರಾದರೂ ಹೊಗಳಿ ಉಬ್ಬಿಸಿ ಮೇಲೆ ಹತ್ತಿಸಿದ್ರೆ ನಾವು ಅದನ್ನೇ ಸತ್ಯ ಅಂತ ನಂಬಿಡ್ತೀವಿ. ಅದನ್ನು ನಿರೂಪಣೆ ಮಾಡಲಿಕ್ಕೆ ಸುಳ್ಳನ್ನು ಹೇಳ್ತೀವಿ. ಇಲ್ಲಿ ಬ್ರಹ್ಮ ಅವರ ತುಂಬ ದೇವಸ್ಥಾನ ಇಲ್ಲ, ಅವರಿಗೆ ಕೆಲವೊಂದು ಕಡೆ ಸ್ಥಳ ಸಿಕ್ಕಿಲ್ಲ, ಇದೇ ಕಾರಣ. ಆದರೆ ವಿಷ್ಣು ಸತ್ಯದ ಆ ತತ್ವನ ಹಿಡ್ಕೊಂಡಿದ್ರು. ಯಾರ ತತ್ವ ಏನಿದೆ ಅವರು ಆ ತತ್ವದಲ್ಲಿ ಇಳಿದು ಮುಳುಗಿ ಮೇಲೆದ್ದು ಪೂರ್ಣತೆನ ಪ್ರಾಪ್ತಿ ಮಾಡ್ತಾರೆ. ವಿಷ್ಣು ಸತ್ಯದ ಸತ್ವದ ಆಶ್ರಯ ಪಡಿತಾರೆ. ಹಾಗಾಗಿ ವಿನಾಶದ ನಂತರ ಪ್ರಾರಂಭದ ಪೂರ್ವ ಏನು ತತ್ವ ಇದೆ ಅದು ಶಿವತತ್ವ. ಅದರ ಹುಡುಕಾಟಕ್ಕಾಗಿ ವಿಷ್ಣು ಕೆಳಗಡೆ ತನಕ ಹೋಗ್ತಾರೆ. ಸಮುದ್ರ ಮಂಥನದಲ್ಲಿ ಏನು ಪರ್ವತ ಇದೆ, ಅಲ್ಲಿ ಮೇಲ್ಗಡೆ ಬ್ರಹ್ಮ ಇದ್ದಾರೆ, ಕೆಳಗಡೆ ವಿಷ್ಣು ಇದ್ದಾರೆ. ಅರ್ಥ ಏನಂದರೆ, ವಿಷ್ಣು ವಿಜ್ಞಾನನ ಬೇಸಾಗಿ ಮಾಡಿಕೊಂಡು ಬ್ರಹ್ಮಜ್ಞಾನನ ಟಾಪಲ್ಲಿ ಇಡಬೇಕು. ಅದರ ಒಳಗೆ ನಮ್ಮ ಕುಂಡಲಿನಿ ಸತ್ವ ಮತ್ತು ತಮಸ್ಸಿನ ಘರ್ಷಣೆ ಮಾಡಬೇಕು. ನಮ್ಮ ಒಳಗಡೆ ಮಂಥನ ಆಗಿ ಕೆಲವೊಂದು ಪದಾರ್ಥದ ಪ್ರಾಪ್ತಿ ಆಗ್ತದೆ. ಇದನ್ನೇ 14 ರತ್ನ ಅಂತಾರೆ. ಯಾಕಂದರೆ ನಾವಿಲ್ಲಿ ಲಕ್ಷ್ಮಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀವಿ. ನಾವು ಲಕ್ಷ್ಮಿ ಎಲಿಮೆಂಟ್ ಬಗ್ಗೆ ತಿಳ್ಕೊಬೇಕು. ಲಕ್ಷ್ಮಿಯ ಪ್ರಾಕಟ್ಯ ಯಾಕೆ ಲಕ್ಷ್ಮಿ ವಿಷ್ಣುವಿನ ಜೊತೆ ಇದ್ದಾಳೆ. ಸತ್ವಶೀಲ ಮನುಷ್ಯನ ಹತ್ರ ಲಕ್ಷ್ಯ ಇರ್ತದೆ, ಗುರಿ ಇರ್ತದೆ. ರಾಜಸಿಕ ವ್ಯಕ್ತಿ ಹತ್ರ ಜ್ಞಾನ ಸಿಂಚನ ಇರ್ತದೆ, ಅವರಲ್ಲಿ ಕ್ರಿಯಾಶೀಲತೆ ಇರ್ತದೆ, ಜ್ಞಾನದಿಂದ ನಡೀತಾರೆ. ಸತ್ವಶೀಲ ವ್ಯಕ್ತಿ ಹತ್ರ ಜ್ಞಾನವೂ ಇರ್ತದೆ, ಕ್ರಿಯಾಶೀಲತೆಯೂ ಇರ್ತದೆ. ಚಿಂತನ ಮತ್ತು ಕ್ರಿಯಾಶೀಲತೆಯ ಮಧ್ಯೆ ಒಂದು ಸೇತು ಮಹಾಸರಸ್ವತಿಯ ಪ್ರಾಕಟ್ಯ. ಯಾಕಾಯ್ತು ಅಂದರೆ ಅದು ಜ್ಞಾನದ ದೇವಿ. ಎಲ್ಲಿ ತನಕ ಬ್ರಹ್ಮನಿಗೆ ಸರಸ್ವತಿಯ ಜ್ಞಾನ ದೇವಿಯ ಸ್ಪರ್ಶ ಸಿಕ್ಕಿಲ್ವೋ ಅಲ್ಲಿ ತನಕ ವೇದದ ಬಗ್ಗೆ ಏನು ಜ್ಞಾನ ಇತ್ತೋ, ಅದು ಅಷ್ಟು ಚಿಂತನೆ ಇತ್ತೋ, ಅದು ಅಷ್ಟು ಆಳ ಆಗಿರಲಿಲ್ಲ. ವಿಷ್ಣುವಿಗೆ ಪಾಲನೆ ಪೋಷಣೆ ಮಾಡಲಿಕ್ಕೂ ಸಹ ಮಹಾಲಕ್ಷ್ಮಿ ತತ್ವದ ಅವಶ್ಯಕತೆ ಇತ್ತು. ಯಾಕೆ ಅವಶ್ಯಕತೆ ಬಿತ್ತು? ಕ್ರಿಯಾಶೀಲತೆ. ಶಿವನ ಜೊತೆ ಕಾಳಿ ರೂಪದಲ್ಲಿ, ಮಹಾಕಾಳಿ ರೂಪದಲ್ಲಿ ದೇವಿ ಏನಿದ್ದಾಳೆ ಅದು ಸಂಹಾರಕ್ಕಾಗಿ, ವಿನಾಶಕ್ಕಾಗಿ. 3 ಗುಣನ ನಡೆಸೋದು ಶಕ್ತಿನೇ. ಈ 3 ರೂಪ ಏನಿದೆ ಅದು ಶಕ್ತಿಯದ್ದೇ. ನಮಗೂ ಸಹ ಜ್ಞಾನ ಶಕ್ತಿನೂ ಬೇಕು, ನಮ್ಮೊಳಗೆ ಲಕ್ಷ್ಯದ ಶಕ್ತಿನೂ ಬೇಕು, ನಮ್ಮೊಳಗೆ ಸಂಹಾರದ ಶಕ್ತಿನೂ ಬೇಕು. ಸಂಹಾರ ಅಂದರೆ ಮೃತ್ಯುನ ಪ್ರಾಪ್ತಿ ಮಾಡೋದು ಅಂತೇನಿಲ್ಲ. ಸಂಹಾರ ಅಂದರೆ ಹೊಸದರ ಪ್ರಾಪ್ತಿ ಮಾಡೋದು. ಯಾರು ತಮ್ಮ ಹಳೆಯ ಮಾನ್ಯತೆಗಳನ್ನು ಬಿಡೋದೇ ಇಲ್ವೋ, ಹೊಸ ವಿಷಯನ ಕಲಿಯೋದಿಲ್ವೋ ಅಂಥವರ ವಿನಾಶ ಮಾಡೋದು ಅವಶ್ಯಕ ಆಗ್ತದೆ. ಅದು ಮಹಾಕಾಳಿ ಮಾಡ್ತದೆ.